ನೀವ್ಯಾಕೆ ನಿಂತ ಇದ್ದೀರಾ? ಗಂಡನ ಪಕ್ಕ ಕೂತ್ಕೊಳ್ಳೋದು ತಾನೆ. ಅಯ್ಯ, ಗಂಡನ ಪಕ್ಕ ಕೂತ್ಕೊಳ್ಳೋದಕ್ಕೆ ನಾಚಿಕೆ ಯಾಕೆ? ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಗೊಳ್ಳಿ ತಗೊಳ್ಳಿ. ಹೌದು ಬಸ್, ಏನಿದಲ್ಲ? ಹೊಸದಾಗಿ ಮದುವೆ ಆಗಿರೋ ದಂಪತಿಗಳಿಗೆ ಕೊಡೋ ಸಂಪ್ರದಾಯ ಇದು. ಲೇಟೆಸ್ಟ್ ಆಗಿ ಮದುವೆ ಆಗಿರೋರಿಗೆ ಈ ಸಂಪ್ರದಾಯ, ಹಳೆ ಮದುವೆ ಆಗಿರೋರಿಗೆ ಈ ಸಂಪ್ರದಾಯ ಇರಲ್ವಾ? ಇದನ್ನೆಲ್ಲ ನೀವ್ ಯಾಕೆ ಕೊಡ್ತಾ ಇದ್ದೀರಾ? ಅಲ್ಲ ಕಣೋ, ಎಷ್ಟು ಕಷ್ಟಪಟ್ಟು ನಮ್ಮಿಬ್ರು ಮದುವೆ ಮಾಡಿಸಿದ್ಯಾ, ಜೊತೆಗೆ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಕೂಡ ಮಾಡಿದ್ಯಾ. ಅದ್ರ ಮುಂದೆ ಇದೆಲ್ಲ ಏನು? ಆಯ್ತು ಬಿಡಪ್ಪ, ಡೈಲಾಗ್ ಹೊಡಿಬೇಡ. ಇವಾಗ ಇದನ್ನ ಏನ್ ಮಾಡ್ಬೇಕು? ಮಯೂರಿ, ಒಳಗಡೆ ಹೋಗಿ ಸೀರೆ ಉಟ್ಕೊಂಡ್ ಬಾ. ಸೀರೆನ? ಅಣ್ಣ, ಇವಳು ಲಂಗದಾವಣೆಲಿ ಇರುವಾಗ್ಲೇ ಇವಳು ಕೂತ್ಗೆ ಮಾಂಗಲ್ಯ ಕಟ್ಟಿದ್ರಿ. ಮದುವೆ ಆದ ಹೆಣ್ಣು ಸೀರೆ ಉಟ್ಕೊಳ್ಳೋದು ನಮ್ ಸಂಸ್ಕಾರ. ಅವಳಿಗೆ ನೀವೇ ಸೀರೆ ತಕ್ಕೊಡ್ಬೇಕಿತ್ತಲ್ವಾ? ಈ ರೀತಿ ಒಂದ್ ಸಂಪ್ರದಾಯ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲಪ್ಪ. ಇವರು ನನಗೆ ಸೀರೆ ತಕ್ಕೊಡು ಅಂತಾನು ಕೇಳಿಲ್ಲ. ಕೇಳಿದ್ರೇನ್ರಿ? ಕೇಳಿಲ್ಲ. ಸಿಸ್ಟರ್ ಏನೋ ನಾಚಿಕೆಯಿಂದ ಕೇಳಿಲ್ಲ, ನೀನಾದ್ರೂ ಅರ್ಥ ಮಾಡ್ಕೊಂಡು ತೆಕ್ಕೊಡ್ಬೇಕು ತಾನೆ. ಇರ್ಲಿ ಬಿಡಿ ಅಣ್ಣ, ಇನ್ಮೇಲೆ ಅವರು ಸೀರೆಲೇ ಇರೋ ತರ ನೋಡ್ಕೊಳ್ಳಿ. ಬಾ ಮಯೂರಿ, ನಾನು ಯಾವಾಗ ನಿಂಗೆ ಸೀರೆ ಉಡಿಸ್ತೀನಿ. ಮಗ, ನಾನ್ ಸಿಂಗಾರಿ ಸೀರೆ ಉಟ್ಟ ಮೇಲೆ ಚೆನ್ನಾಗ್ ಕಾಣಿಸ್ತಾರೆ ಅಂತ್ಯ? ಅದನ್ನ ನಾನ್ ಹೇಳಿದ್ರೆ ಅರ್ಥ ಆಗಲ್ಲ. ಸೀರೆ ಉಟ್ಕೊಂಡ್ ಬಂದ್ಮೇಲೆ ನೋಡ್ತೀಯಲ್ಲ, ನಿನಗೆ ಗೊತ್ತಾಗತ್ತೆ. ಹಾಗಂತೀರಾ? ವೇಟಿಂಗ್.